ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ನಾನು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಅಸ್ತಮಾ ಮತ್ತು ಅಲರ್ಜಿಗಳು ಬಹಳಷ್ಟು ಜನಕ್ಕೆ ಕಾಡ್ತಾನೆ ಇರುತ್ತೆ. ಈ ಅಲರ್ಜಿಗಳ ಒಂದು ಟೈಪ್ ಅಂತ ಹೇಳಿದ್ರೆ ಅಸ್ತಮಾ ಒಂದು ಅಲರ್ಜಿಯ ರೂಪದಲ್ಲಿ ನಮ್ಮ ದೇಹದಲ್ಲಿ ಕಾಡ್ತಾ ಇರುತ್ತೆ. ಸೊ ಹೀಗಾಗಿ ಈ ಅಲರ್ಜಿಗಳು ಯಾಕೆ ಆಗುತ್ತೆ, ಅಲರ್ಜಿಗಳ ಮೂಲ ಕೇಂದ್ರವೇನು, ಮತ್ತು ಈ ಅಲರ್ಜಿಗಳನ್ನ ನಾವು ಎಷ್ಟು ಡಾಕ್ಟರ್ ಅಂತ ತೋರಿಸಿದ್ರು ಅದು ಕಡಿಮೆನೇ ಆಗಲ್ಲ. ಯಾಕೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಹೀಗೆ ಈ ಅಲರ್ಜಿ ಅಂದ್ರೆ ಏನು? ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ಹೇಳಿದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಮ್ಮ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ. ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ರೋಗದಲ್ಲಿ ಯಾವುದೇ ಒಂದು ಹೊರಗಿನ ವಸ್ತು ಅಥವಾ ಹೊರಗಿನ ಬ್ಯಾಕ್ಟೀರಿಯಾ, ಹೊರಗಿನ ವೈರಸ್ ನಮ್ಮ ದೇಹದಲ್ಲಿ ನಮ್ಮ ಜಠರದ ಮುಖೇನ ಅಥವಾ ಯಾವುದೇ ಒಂದು ರೂಪದಲ್ಲಿ ಒಳಗೆ ಹೋಯ್ತು ಅಂತ ಹೇಳಿದ್ರೆ, ನಾವು ಶ್ವಾಸವನ್ನು ತೆಗೆದುಕೊಳ್ತಾ ಇರ್ತೀವಿ, ಶ್ವಾಸದ ಮುಖೇನ, ಜಠರದ ಮುಖೇನ, ಅಥವಾ ಯಾವುದೇ ಒಂದು ಇಂಜುರಿ ಅಂತ ಹೇಳಿದ್ರೆ ಗಾಯದ ಮುಖೇನ ನಮ್ಮ ದೇಹವನ್ನ ಸೇರ್ಕೊಳ್ತು ಅಂತ ಹೇಳಿದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ವೈರಸ್, ಆ ಒಂದು ಬ್ಯಾಕ್ಟೀರಿಯಾ ಅಥವಾ ಫಂಗಸ್, ಆ ಒಂದು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಅನ್ನ ಪೂರ್ತಿಯಾಗಿ ನಾಶ ಮಾಡಲಿಕ್ಕೆ ಬರ್ತಕ್ಕಂಥ ಆಂಟಿಬಾಡೀಸ್ ಅಂತ ಒಂದು ಶಕ್ತಿಯನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಿ ಈ ಒಂದು ವಿಷಪೂರಿತವಾದ ಜೀವಿಗಳನ್ನ ಹೊರಗೆ ಹಾಕುತ್ತೆ ಸ್ನೇಹಿತರೆ. ಅದಕ್ಕೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಏನಾದ್ರು ತೊಂದರೆಗಳಿದೆ ಅಂದ್ರೆ ಆ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಈ ಲಿಂಫ್ಯಾಟಿಕ್ ಸಿಸ್ಟಮ್ ನಮ್ಮ ದೇಹದಲ್ಲಿ ನಮ್ಮ ತಲೆಯಿಂದ ಹಿಡಿದು ಉಂಗುಷ್ಟದವರೆಗೆ ಇರುತ್ತೆ. ಅದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಅಡೆತಡೆಗಳು ಉಂಟಾಯಿತು, ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ತೊಂದರೆಗಳಿದೆ, ಈ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೋಗ ನಿರೋಧಕ ಶಕ್ತಿ. ಈ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಬಹಳಷ್ಟು ಕ್ಷೀಣಿತವಾಗಿದೆ, ರೋಗ ನಿರೋಧಕ ಶಕ್ತಿ ಸರಿಯಾಗಿ ಪ್ರಚೋದನೆ ಆಗ್ತಾ ಇಲ್ಲ, ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಅಡೆತಡೆಗಳನ್ನ ಉಂಟು ಮಾಡ್ತಾ ಇದೆ, ಅದರ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಲರ್ಜಿಗಳು ಬರುವುದು ಸರ್ವೇ ಸಾಮಾನ್ಯ ಅಂತ ನಮ್ಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ರೋಗ ನಿರೋಧಕ ಶಕ್ತಿ ಬಹಳಷ್ಟು ನಮ್ಮ ಜಠರದಲ್ಲಿ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಲಿಂಫ್ಯಾಟಿಕ್ ಗ್ಲ್ಯಾಂಡ್ಸ್ ಇನ್ ಅಬ್ಡೋಮನ್, ಮಿಸೆಂಟ್ರಿಕ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕರುಳುಗಳಲ್ಲಿ ಒಂದಿಷ್ಟು ಗಂಟುಗಳಿರುತ್ತೆ, ಲಿಂಫ್ಯಾಟಿಕ್ ಗ್ರಂಥಿಗಳಿರುತ್ತೆ. ಈ ಲಿಂಫ್ಯಾಟಿಕ್ ಗ್ರಂಥಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾ, ಬೇಡದೇ ಇರತಕ್ಕಂಥ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ಸರಿಯಾಗಿ ನಿಗ್ರಹಿಸುವ ಹಾಗೆ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಈಗ ವಿಫಲತೆಯಾದ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂದ್ರೆ ಕೆಲಸ ಕಡಿಮೆ ಮಾಡ್ತಾ ಇದೆ ಅಥವಾ ಪೂರ್ತಿಯಾಗಿ ವಿಫಲವಾಗಿದೆ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂತ ಹೇಳಿದ್ರೆ ಅಲರ್ಜಿಗಳು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಈ ಅಲರ್ಜಿಗಳು ಯಾವುದೇ ತರದ್ದಿರಬಹುದು, ಅಸ್ತಮಾದಿರಬಹುದು, ಶ್ವಾಸಕೋಶದ್ದಿರಬಹುದು, ಚರ್ಮದ ಇರಬಹುದು, ಮತ್ತು ಹಲವಾರು ಲಕ್ಷಣಗಳು, ಅರ್ಟಿಕೇರಿಯಾ ಅಂತ ಒಂದು ರೋಗ ಬರುತ್ತೆ. ಸೊ ಹೀಗೆ ಹಲವಾರು ಲಕ್ಷಣಗಳನ್ನ ಸೃಷ್ಟಿ ಮಾಡುತ್ತೆ ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ. ಸೊ ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳಿದ್ರೆ ಅಲರ್ಜಿಗಳು ಅಂತ ನಾವು ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಈಗ ನಮ್ಮ ಲಂಗ್ಸ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ ಅಲರ್ಜಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಸ್ತಮಾ ಅಂತ ನಾವು ಹೇಳ್ತೀವಿ. ಅದೇ ನಮ್ಮ ಜಠರದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ IBS IBD ಅಂತ ಹೇಳ್ತೀವಿ. ಅದು ನಮ್ಮ ಕರುಳುಗಳಲ್ಲಿ ಆಗ್ತಾ ಇದೆ ಅಥವಾ ನಮ್ಮ ವಿವಿಧ ಅಂಗಗಳಾದ ಒಂದು ಚರ್ಮದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ನಮ್ಮ ಜಠರ, ಕರುಳು ಮತ್ತು ವಿವಿಧ ಅಂಗಗಳಲ್ಲಿ ಆಗ್ತಾ ಇದೆ ಅಂತ
ಅಂತ ಹೇಳಿದ್ರೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಆಗತಕ್ಕಂತಹ ವ್ಯತ್ಯಯಗಳನ್ನ ಅಲರ್ಜಿಕ್ ಡಿಸೀಸಸ್ ಅಂತಲೂ ನಾವು ಹೇಳ್ತಿರ್ತೀವಿ. ಅದಕ್ಕೆ ಆಟೋ ಇಮ್ಯೂನ್ ರೋಗಗಳು ಅಂತ ಒಂದು ಪೂರ್ತಿಯಾದ ಒಂದು ಗುಂಪನ್ನೇ ನಾವು ಮಾಡಿದ್ದೀವಿ.